ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯದ 1ನೇ ವಚನ ನೋಡಮ್ಮ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಜ್ಞಾನವಂತೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು. ಜ್ಞಾನಹೀನಳು ಅದನ್ನ ಸ್ವಂತ ಕೈಯಿಂದ ಮುರಿದು ಬಿಡುವಳು. ಜ್ಞಾನವಂತೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನ ತನ್ನ ಕೈಯಿಂದಲೇ ಒಡೆದು. ಇದನ್ನು ಓದುವಾಗ ನಿಮ್ಮ ಮನಸ್ಸಲ್ಲಿ ಬರೋದು ನಿಮ್ಮ ಕುಟುಂಬ, ನಿಮ್ಮ ಮನೆ. ಆದರೆ ದೇವರ ಆತ್ಮನು ನುಡಿಯುವುದೇನೆಂದರೆ ಕೇಳಿ, ಮನೆ ನಾಶ ಮಾಡಿಕೊಳ್ಳೋದಕ್ಕಾಗಿ ನಾವು ದುಷ್ಟ ಸ್ತ್ರೀ ಆಗಿರಬೇಕಾಗಿಲ್ಲ. ಒಂದು ಸುಂದರವಾದ ವಿಷಯವನ್ನು ದೇವರು ಈ ದಿನ ಮಾತನಾಡಿದಾಗ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಕೇಳಿ. ಪ್ರಸಂಗಿಗಳ ಪುಸ್ತಕದಲ್ಲಿ ಒಂದು ವಚನ ಈ ರೀತಿಯಾಗಿ ಹೇಳ್ತದೆ, ಸೂರ್ಯನ ಅಡಿಯಲ್ಲಿರುವಂಥ ಎಲ್ಲ ಮನುಷ್ಯರಿಗೆ ಪರಿಶ್ರಮ ಕೊಡಲ್ಪಟ್ಟಿದೆ, ಅವರು ಪರಿಶ್ರಮದಿಂದ ದುಡಿತಾ ಇದ್ದಾರೆ. ಪರಿಶ್ರಮ ಅವರಿಗೆ ಎಂತ ಪರಿಶ್ರಮ ಕೊಡಲ್ಪಟ್ಟಿದೆ ಅಂತಂದ್ರೆ, ಅವ್ರು ಎಷ್ಟೇ ಪರಿಶ್ರಮ ಪಟ್ಟರು ಗಳಿಸಿರೋದು ಎಲ್ಲಿ ಹೋಗ್ತಾ ಇದೇನೋ ಗೊತ್ತಾಗ್ತಾ ಇಲ್ಲ ಮನುಷ್ಯರಿಗೆ. ನಿಮ್ಮ ವಿಷಯ ಹೇಳ್ತಾ ಇದ್ದಲ್ಲ, ಮನುಷ್ಯರ ವಿಷಯವಾಗಿ ಹೇಳ್ತಾ ಇದ್ದೀನಿ, ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ಆಮೇಲೆ ಆದರೆ ಯೇಸು ನಮ್ಮನ್ನು ಕರೆದಿರೋದು, ಈ ವ್ಯತ್ಯಾಸ ತಿಳ್ಕೊಳ್ಳಿ, ಯೇಸು ನಮ್ಮನ್ನು ಕರೆದಿರೋದು ಪರಿಶ್ರಮದಿಂದ ಜೀವಿಸುವುದಕ್ಕಾಗಿ ಅಲ್ಲ, ಅನುಗ್ರಹದಿಂದ ಜೀವಿಸುವುದಕ್ಕಾಗಿ. ಅನುಗ್ರಹದಿಂದ ಜೀವಿಸುವುದಕ್ಕಾಗಿ. ಇಲ್ಲಿ ಕೇಳಿ, ಕ್ರಿಸ್ತನ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ಅನುಗ್ರಹದ ಬಗ್ಗೆ ಮಾತನಾಡ್ತಾ ಇದ್ದಾನೆ. ನಾನು ಎರಡು ಅಪೋಸಿಟ್ ಅಂತ ಹೇಳ್ತಾ ಇಲ್ಲ, ಆಯ್ಕೆ ನಮ್ದಿದೆ. ಅದರ ಅರ್ಥ ನಾವು ಕಷ್ಟ ಪಡಬಾರ್ದು ಅಂತಲ್ಲ. ಕೆಲಸ ಮಾಡ್ತಕ್ಕದ್ದೇ. ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನ್ ಬರಿತಾ ಇದ್ದಾನೆ, ಪ್ರತಿಯೊಬ್ಬನು ತನ್ನ ಸ್ವಂತ ಕೈಯಿಂದ ದುಡಿದು ತನ್ನ ಕುಟುಂಬವನ್ನ ಸಾಕತಕ್ಕದ್ದು. ಅದು ನಿಜವೇ, ನಾನು ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದ್ರೆ ಎರಡು ರೀತಿ ಕೆಲಸ ಇದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ನನಗೆ ಹೇಳ್ತಾನೆ, ಪಾಸ್ಟ್ರೇ ಅಂಗಡಿ ತೆಗೆದು ಅರ್ಧ ದಿನ ಆದ್ರೂ ಯಾರು ಬರ್ತಾನೆ ಇಲ್ಲ ಪಾಸ್ಟ್ರೇ. ಒಬ್ಬನ ಹೇಳ್ತಾನೆ, ಅದು ಏನ್ ಗೊತ್ತಾ, ಕಷ್ಟ, ಅದು ಹೋರಾಟ. ಅದೇ ವೇಳೆಗೆ ಇನ್ನೊಬ್ಬ, ಪಾಸ್ಟರ್ ಏನ್ರಿ ಬ್ರೇಕ್ ಥ್ರೂ. ನಾನೊಂದು ಏನ್ರಿ ಬ್ರೇಕ್ ಥ್ರೂ ಪಾಸ್ಟ್ರೇ, ನಾನು ಹೋಗಿ ಅಂಗಡಿ ಓಪನ್ ಮಾಡೋಕ್ಕಿಂತ ಮುಂಚೆ ಗಿರಾಕಿ ಬಂದು ನಿಂತಿರ್ತಾರೆ. ಇದಕ್ಕೆ ನಾವಂತೀವಿ ಅನುಗ್ರಹ, ಕೃಪೆ. ನೋಡಿ, ಜ್ಞಾನವಂತೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು ಅಂದ್ರೆ ಮನೆಯನ್ನ ನಾಶ ಮಾಡಿಕೊಳ್ಳುವುದಕ್ಕಾಗಿ ನಾವು ಅಜ್ಞಾನವಂತರೇನೋ ಆಗ್ಬೇಕಾಗಿಲ್ಲ. ಈ ಅನುಗ್ರಹದ ಪರಿಚಯ ನಮಗಿಲ್ಲದೆ ಹೋದ್ರೆ ನಾವೇ ನಮ್ಮ ಕುಟುಂಬವನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಹೇಗಂತ ಹೇಳ್ತೀನಿ. ಒಬ್ಬ ಯಪ್ಪನಿಗೆ ಅನಿಸ್ತದೆ, ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಾನು ದುಡಿದ್ರೇ ನನ್ನ ಕುಟುಂಬವನ್ನು ಕಟ್ಟಲಿಕ್ಕೆ ಅಂತ ಮಾಡ್ತಾ 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 ದುಡಿತಾ 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 ಮಕ್ಕಳು ಯಾವಾಗ ಕೈ ಬಿಟ್ಟು ಹೋಗ್ಬಿಟ್ರೋ ಗೊತ್ತೇ ಆಗಲ್ಲ ಅವನಿಗೆ. ಯಾಕಂದ್ರೆ ಮಕ್ಕಳ ಜೊತೆ ಕುತ್ಕೊಳ್ಳಿಕ್ಕೆ ಅವನಿಗೆ ಸಮಯ ಇಲ್ಲ, ಹೆಂಡತಿ ಜೊತೆ ಕುತ್ಕೊಳ್ಳಿಕ್ಕೆ ಸಮಯ ಇಲ್ಲ. ಆ ಪರಿಶ್ರಮದಲ್ಲಿ ಸಮಯ ಕಳಿತಾ 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 ಆ ಪರಿಶ್ರಮ ಯಾವುದು ಆಶೀರ್ವಾದವಾಗಬೇಕಾಗಿತ್ತೋ ಅದು ಶಾಪಗ್ರಸ್ತವಾದ ಪರಿಶ್ರಮ ಆಗ್ಬಿಡ್ತದೆ. ಮನೆ ಕಟ್ಟೋರು ಹೇಳ್ತಾರೆ, ಒಬ್ರು ಅಂತಾರೆ, ಪಾಸ್ಟ್ರೇ ಲೋನ್ ಇಲ್ಲದೆ ಮನೆ ಕಟ್ಲಿಕ್ಕೆ ಆಗಲ್ಲ ಅಂತ 4 ಕಡೆಗೆ ಲೋನ್ ತೊಗೊಂಡ್ಬಿಟ್ಟಿದ್ದೀನಿ ಪಾಸ್ಟ್ರೇ, ಯಾವಾಗ ಮುಗಿತದೋ ಅನ್ನಿಸ್ತಾ ಇದೆ, ಒಂದು ಚಪ್ಪಲು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಎಲ್ಲ ದುಡ್ಡು ಲೋನಲ್ಲಿ ಹೋಗ್ತದೆ ಪಾಸ್ಟ್ರೇ ಅಂತ ಒಬ್ರು ಕಷ್ಟಪಡ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ತಾರೆ, ಪಾಸ್ಟ್ರೇ ಮನೆ ಕಟ್ಲಿಕ್ಕೆ ತೆಗೆದು ಅಷ್ಟೇ, ಹೆಂಗೆ ಬಂತ ಗೊತ್ತಿಲ್ಲ ಪಾಸ್ಟ್ರೇ, ತಕ್ಕ ಸಮಯದಲ್ಲಿ ಯಾರನ್ನೋ ದೇವ್ರು ಕಳಿಸ್ಕೊಡ್ತಾ ಇದ್ದಾನೆ, ಅವ್ರು ಕೊಟ್ಟವರು ಸಹ ನಿಮಗೆ ಅನುಕೂಲ ಆದಾಗ ತಿರುಗಿ ಕೊಡು ಅಂತ ಹೇಳ್ತಾರೆ ಪಾಸ್ಟ್ರೇ. ಇದು ಅನುಗ್ರಹ, ಅದು ಪರಿಶ್ರಮ. ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಲ್ಲ? ಅದ್ರ ಅರ್ಥ ನಮ್ಮ ಮನೆಗಳನ್ನು ಹಾಳು ಮಾಡಿಕೊಳ್ಳೋದಕ್ಕಾಗಿ ನೀನು ನಾನು ದುಷ್ಟ ವ್ಯಕ್ತಿ, ದುಷ್ಟ ಸ್ತ್ರೀ ಆಗ್ಬೇಕಾಗಿಲ್ಲ, ಮೂರ್ಖ ಸ್ತ್ರೀ, ಮೂರ್ಖ ವ್ಯಕ್ತಿ ಆಗ್ಬೇಕಾಗಿಲ್ಲ. ಈ ಕ್ರಿಸ್ತನ ಅನುಗ್ರಹದ ಪರಿಚಯವಿಲ್ಲದೆ ಹೋದ್ರೆ ನಾವು ಅದನ್ನು ಹಾಳು ಮಾಡ್ಕೊಂಡೇ ಬಿಡ್ತೀವಿ. ಈ ಅನುಗ್ರಹದ ಪರಿಚಯ ಇರುವಂಥ ಸ್ತ್ರೀ ತನ್ನ ಮನೆಯನ್ನು ಕಟ್ಕೊಳ್ತಾಳೆ. ಅವಳು ಕಷ್ಟಪಟ್ಟರು ಅವಳ ಕಷ್ಟಕ್ಕೆ 2ರಷ್ಟು ದೇವರು ಪ್ರತಿಫಲವನ್ನು ಕೊಡ್ತಾನೆ. ಅವನು ಕಷ್ಟಪಟ್ಟರು ಅವನ ಕಷ್ಟಕ್ಕೆ ದೇವರು 2ರಷ್ಟು ಪ್ರತಿಫಲ ಕೊಡ್ತಾನೆ. ಯಾಕಂದ್ರೆ ಕ್ರಿಸ್ತನಲ್ಲಿ ಒಂದು ನಿಯಮ ಉಂಟು, ಕ್ರಿಸ್ತನಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಏನಪ್ಪಾ ಅಂತಂದ್ರೆ ಕೇಳಿ, ಆ ನಿಯಮ ಏನಪ್ಪಾ ಅಂದ್ರೆ ಕೊಡಿರಿ ಆಗ ಕೊಡಲ್ಪಡೋದು. ನಮ್ಮ ಜೀವನ ಹೆಂಗಾಗೈತೆ ಅಂದ್ರೆ, ಬಿತ್ತದೇ ಇರುವಂತ ಹೊಲದಲ್ಲಿ ಹೋಗಿ 10 ದಿನ ನಿಂತ್ಕೊಂಡು ಯೇಸುವಿನ ಹೆಸರಿನಲ್ಲಿ ಚಮತ್ಕಾರ ಚಮತ್ಕಾರ, ಬಿತ್ತೇ ಇಲ್ಲ. ಬಿತ್ತದೇ
ಮಹತ್ ಕಾರ್ಯ ಆಗಲ್ಲ, ಬಿತ್ತಿದ ಮೇಲೆ ಆಗದ ಮಹತ್ ಕಾರ್ಯ ಆಗುತ್ತೆ. ನಿನ್ನ ಅದು ಹೇಗಾಗುತ್ತಂದ್ರೆ, ನಿನ್ನ ಪಕ್ಕದಲ್ಲಿರುವ ಬೀಜ ಒಂದು ತೆನೆಗೆ 10 ಬೀಜ ಹುಟ್ಟಿಸಿದ್ರೆ ನಿನಗೆ ಒಂದು ತೆನೆಯಲ್ಲಿ 100 ಬೀಜ ಹುಟ್ಟುತ್ತೆ. ಆ ಮಹತ್ ಕಾರ್ಯವನ್ನು ದೇವರು ಮಾಡ್ತಾನೆ. ಆದರೆ ಬಿತ್ತಲಿಕ್ಕೆ ನೀನು ಸಿದ್ಧನಾಗಿದ್ದೀಯಾ? ಕೇಳ್ತಾ ಇದ್ದೀರ ಅನ್ಕೊಳ್ತೇನೆ. ನೋಡಿಕೊಳ್ಳೋಣ ಹೇಗೆ ಅದು ಕೆಲಸ ಮಾಡ್ತದೆ. ಈಗ 11ನೇ ಅಧ್ಯಾಯದ 16ನೇ ವಚನ ಓದಮ್ಮ. ದಯಾಳುವಾದ ಹೆಂಗಸು ಮಾನವನ್ನು ಪಡಿತಾಳಂತೆ. ಅವಳಿಗೆ ರೆಸ್ಪೆಕ್ಟ್ ಇದೆ ಅಂತೆ. ಹಲ್ಲೆಲೂಯಾ. ಈಗ ವ್ಯತ್ಯಾಸ ನೋಡೋಣ. ಕ್ರಿಸ್ತನಲ್ಲಿ ಒಂದು ನಿಯಮ ಇದೆ, ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು ಅಂತ. ವಾಕ್ಯ ಹೇಳ್ತಾ ಇದೆ, ದಯೆ ತೋರಿಸೋರು, ನಮ್ಮ ಮನೆಗೆ ಬಂದವರು ಶ್ರೇಷ್ಠವಾದದನ್ನು ಸೇವಿಸಿ ಹೋಗಬೇಕೆಂಬುದಾಗಿ ಅನುಗ್ರಹ ತೋರಿಸೋರಿಗೆ ದೇವರು ತನ್ನ ಮನೆಯಿಂದ ಶ್ರೇಷ್ಠವಾದದ್ದನ್ನು ತೆಗೆಯದೇ ಇರ್ತಾನ? ಅವನು ಸಹ ಶ್ರೇಷ್ಠವಾದ ಭಂಡಾರವನ್ನು ತೆಗಿತಾನೆ. ಯಾಕೆಂದರೆ ಆತನ ರಾಜ್ಯದ ನಿಯಮ ಏನಂದರೆ, ಕೊಡಿರಿ ಆಗ ಕೊಡಲ್ಪಡುವುದು. ಪ್ರತಿಯೊಬ್ಬನು ಯಾವುದಕ್ಕೆ ಅದನ್ನು ಬಿತ್ತುತ್ತಾನೋ ಅದನ್ನು ಕೊಯ್ತಾನಂತೆ. ಅನುಗ್ರಹವನ್ನು ಬಿತ್ತುವಾಗ ದೇವರು ಅನುಗ್ರಹವನ್ನು ಬಿಡುಗಡೆ ಮಾಡ್ತಾನೆ. ಒಂದು ದಿನ ಏನಾಯ್ತು ನೋಡಿ. ಮೊದಲನೇ ಸಮಯದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಚನ ಓದಮ್ಮ ಬೇಗ. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ. ನೋಡಿ ಮಾತನ್ನು ನೋಡ್ರಿ, ಅಲ್ಲಿ ಸ್ಟೇಟ್ಮೆಂಟ್ ನೋಡ್ರಿ ಹೆಂಗಿದೆ. ಯಾರು ನಿನ್ನನ್ನು ಬಂಜೆಯಾಗಿ ಮಾಡಿದಾನಂತ ಹೇಳ್ತಾ ಇದ್ದಾಳೆ? ದೇವರು ಯಾರನ್ನಾದ್ರೂ ಬಂಜೆ ಮಾಡ್ಲಿಕ್ಕೆ ಸಾಧ್ಯಮ್ಮ? ಕೇಳ್ತಾ ಇದ್ದೀರಾ? ಹನ್ನಳ ಸವತಿ ಪೆನಿನ್ನಳು ದೇವರು ನಿನಗೆ ಮಕ್ಕಳೇ ಕೊಟ್ಟಿಲ್ಲ ಅಂತ ಮುಂದೆ ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಕನ್ನಡದಲ್ಲಿ ಬಹಳ ಕೆಣಕಿ ನೋಯಿಸುತ್ತಿದ್ಲು ಅಂತ ಅಷ್ಟೇ ಬರೆದಿದೆ. ಇಂಗ್ಲಿಷ್ನಲ್ಲಿ 2 ಶಬ್ದ ಅದಕ್ಕೆ ಉಪಯೋಗಿಸಲ್ಪಟ್ಟಿದೆ. ನಂಬರ್ 1 ಸಿವಿಯರ್ಲಿ, ಅಂಡ್ ಹರ್ ರಿವೈವಲ್ ಆಲ್ಸೋ ಪ್ರೊವೋಕ್ಡ್ ಹರ್ ಸಿವಿಯರ್ಲಿ, ಅಂದ್ರೆ ಅತಿರೇಕವಾಗಿ. ಅತಿರೇಕ ಅಂದ್ರೆ ಗೊತ್ತಾ? ಕುಂತ್ರೆ, ನಿಂತ್ರೆ, ಮಲಗಿದ್ರೆ, ಎದ್ರೆ, ಯಾವಾಗಲೂ ಅದನ್ನೇ ಅತಿರೇಕವಾಗಿ ಅವಳನ್ನ ಚುಚ್ಚು ನುಡಿತಾ ಇದ್ಲಂತೆ. ಅತಿರೇಕವಾಗಿ. 2ನೇ ಶಬ್ದದಲ್ಲಿ ಏನು ಉಪಯೋಗಿಸಿ ಮಾಡಿದೆ ಅಂದ್ರೆ ಟು ಮೇಕ್ ಹರ್ ಮಿಸರೇಬಲ್, ಅಂದ್ರೆ ಅವಳಿಗೆ ಸಾಕಾಗಿ ಹೋಗುವಷ್ಟು ಮಟ್ಟಿಗೆ. ನಮ್ಮಲ್ಲಿ ಡೈಲಾಗ್ ಬರ್ತದೆ ನೋಡಿ, ಪಾಸ್ಟರ್ ಸಾಕಾಗಿ ಹೋಗೈತ್ರಿ, ನನಗೆ ಆಗೋದನೇ ಇಲ್ಲ, ಸಾಧ್ಯನೇ ಇಲ್ಲ. 5 ವರ್ಷ 4 ವರ್ಷ, ಇನ್ನು ಎಷ್ಟು ಪಾಸ್ಟ್ರೇ? ಇದೇ ಈ ವಚನದ ಅರ್ಥ. ಎಷ್ಟು ಅವಳನ್ನ ಟೀಕಿಸಿದ್ಲಂದ್ರೆ, ಎಷ್ಟು ಅವಳನ್ನ ರೇಗಿಸಿದ್ಲಂದ್ರೆ, ದಟ್ ಹರ್ ಸ್ಟೇಟ್ ಬಿಕೇಮ್ ಮಿಸರೇಬಲ್. ಏನಂದ್ರೆ ಪಾಸ್ಟ್ರೇ, ನಾನು ಸತ್ತೋಗೋದು ಒಳ್ಳೇದು, ಸಾಕಾಗಿ ಹೋಗುವಂತ ಪರಿಸ್ಥಿತಿ ಅಂತೆ. ಅಷ್ಟು ಅವಳನ್ನ ರೇಗಿಸ್ತಾ ಇದ್ದಾಳೆ. ಆದ್ರೆ ಬೈಬಲಲ್ಲಿ ಎಲ್ಲೂ ಬರೆಯಲ್ಲ ಅವಳು ಸಾರಳ ಹಾಗೆ ಅಬ್ರಹಾಮನೇ ಹಾಗರಳನ್ನ ಇಷ್ಮಾಯೇಲಳನ್ನ ಮನೆ ಬಿಟ್ಟು ಹೊರ ಹಾಕಂತ ಹೇಳಿದ ಹಾಗೆ ಅದೇ ಸಾರಳ ಮಗಳಾದಂಥ ಹನ್ನಳು ಎಂದಿಗೂ ತನ್ನ ಗಂಡನಿಗೆ, ಅವಳಿಗೆ ಚೆನ್ನಾಗಿ ಗೊತ್ತು, ಪೆನಿನ್ನಳಿಗಿಂತ ಹೆಚ್ಚಿಗೆ ನನ್ನನ್ನು ಪ್ರೀತಿ ಮಾಡ್ತಾನೆ ನನ್ನ ಗಂಡ. ಹೇಗಾದ್ರೂ ಅದರ ಅಡ್ವಾಂಟೇಜ್ ತಗೊಳ್ಬೋದಿತ್ತಲ್ಲ, ಅದರ ಲಾಭ ತಕ್ಕೊಳ್ಬೋದಿತ್ತಲ್ಲ ರೀ. ನೀವು ಯಾವಾಗಲೂ ಹೇಳ್ತಿರಲ್ಲ, ನನಗೆ ಅವಳಿಗಿಂತ ನನ್ನನ್ನು ಪ್ರೀತಿ ಮಾಡ್ತೇನೆ ಅಂದ್ರೆ ಅವಳನ್ನ ಹೊರಗಡೆ ಹಾಕ್ರಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಇದು ನಮ್ಮ ಡೈಲಾಗ್. ಆದ್ರೆ ಹನ್ನಳ ಬಗ್ಗೆ ನೀವು ಬೈಬಲಲ್ಲಿ ಒಂದು ಸಾರಿ ತೋರಿಸ್ರಿ, ಒಂದೇ ಸಾರಿ ತೋರಿಸಿ ನನಗೆ. ಯಾಕೆ? ಯೇಸು ಸ್ವಾಮಿ ಹೇಳಿದ, ನಿನ್ನ ವೈರಿಗಳಿಗೋಸ್ಕರ ಪ್ರಾರ್ಥಿಸಂತ ಹೊಸವಣ್ಣ ಬಡಿಕೆ ಆತನ ಒಡೆದು ಹೇಳ್ದ. ಆದ್ರೆ ಇವಳಿಗೆ ವೈರಿ ಮೇಲಿನೂ ದಯೆ. ಅವಳ ಪ್ರಾರ್ಥನೆ ಓದ್ರಿ, ಯೆಹೋವನ ಮುಂದೆ ಅವಳ ಪ್ರಾರ್ಥನೆ ಓದ್ರಿ, ಅದರಲ್ಲಿ ಒಂದಾದ್ರೂ ಸವತಿಯ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಕೇಳ್ತಾ ಇದ್ದೀರಾ? ಈಗ ಪೆನಿನ್ನಳು ಗೌರವಸ್ಥಳೋ, ಹನ್ನಳು ಗೌರವಸ್ಥಳೋ? ಚರಿತ್ರೆಯಲ್ಲಿ ಯಾರಿಗೆ ಗೌರವ ಸಿಕ್ತು? ಹನ್ನಳಿಗ, ಪೆನಿನ್ನಳಿಗೆ? ಕಾರಣ ಜ್ಞಾನೋಕ್ತಿಗಳ ಪುಸ್ತಕ ಹೇಳ್ತಾ ಇದೆ, ದಯೆ ತೋರಿಸುವ ಸ್ತ್ರೀ ಗೌರವಕ್ಕೆ, ಸನ್ಮಾನಕ್ಕೆ ಯೋಗ್ಯಳಾಗ್ತಾಳಂತೆ. ಎಲ್ಲನೂ ಕಂಪ್ಲೇಂಟ್ ಮಾಡಲಿಲ್ಲ, ಎಲ್ಲನೂ ದುರ್ಗುಟ್ಟಿ ಮಾತಾಡಲಿಲ್ಲ, ಅವಳನ್ನ ಹೊರಗಡೆ ಹಾಕುವಂತ ಹೇಳಲಿಲ್ಲ. ಕೇಳ್ತಾ ಇದ್ದೀರ ಅನ್ಕೊಳ್ತೀನಿ. ಅವಳನ್ನ ಹೊರಗಡೆ ಹಾಕಂತ ಅವಳು ಹೇಳಲಿಲ್ಲ. ಆದರೆ ತನ್ನನ್ನು ತನ್ನ ಕರ್ತನ ಸನ್ನಿಧಿಯಲ್ಲಿ ತಗ್ಗಿಸ್ಕೊಳ್ತಾ ಇದ್ದಾಳೆ. ನೀವು ಅಂದ್ಕೊಳ್ಬೋದು, ಪಾಸ್ಟರ್ ವೈರಿಗಳಿಗೋಸ್ಕರ ಪ್ರಾರ್ಥಿಸೋದಂದ್ರೆ ಹೇಗೆ, ಅದ್ಯಂಗೆ ಸಾಧ್ಯ? ನಾನು ನಿಮಗೆ ಹೇಳ್ತೀನಿ, ನೀವು ವೈರಿಗಳಿಗೆ ಅನುಗ್ರಹವನ್ನು ಪ್ರಾರ್ಥನೆಯಲ್ಲಿ ತೋರಿಸೋದಾಗಿದ್ದರೆ ದೇವರು ನಿಮ್ಮ ಜೀವಿತದಂತೆ ಎಲ್ಲ ವೈರಿಗಳನ್ನು ತೆಗೆದು ಹಾಕುವಂಥ ಅನುಗ್ರಹವನ್ನು ನಿಮಗೆ ಬಿಡುಗಡೆ ಮಾಡ್ತಾನೆ. ಯಾಕಂದರೆ ಪೇತ್ರನ್ನು ಕತ್ತಿ ತೆಗೆದಾಗ ಯೇಸು ಸ್ವಾಮಿ ಹೇಳಿದ, ಪೇತ್ರನೇ ಕತ್ತಿಯನ್ನು ಹೊರತೆಯಲ್ಲಿ ಹಾಕಿಬಿಡು, ಯಾಕೆಂದರೆ ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯುವನು.
ಅದರ ಅರ್ಥ ನೀನು ಪರಿಶ್ರಮವನ್ನು ಹಿಡಿದುಕೊಂಡ್ರೆ ಪರಿಶ್ರಮದಿಂದಲೇ ನೀನು ಸಾಯೋದು, ಅನುಗ್ರಹವನ್ನು ಹಿಡಿದುಕೊಂಡ್ರೆ ಅನುಗ್ರಹದಿಂದ ನೀನು ಏಳಿಗೆ ಹೊಂದೊಂದು. ಅನುಗ್ರಹ ಬೇಕು ನಮಗೆ. ಆ ಅನುಗ್ರಹ ನಾವು ಅನುಗ್ರಹವನ್ನು ತೋರಿಸುವಾಗಲೇ ಸಿಗುವಂಥ ಅನುಗ್ರಹ. ಆಮೇಲೆ ಎರಡನೇ ವಿಷಯ ನೋಡ್ಕೊಳ್ಳೋಣ. ಎಲ್ಕಾನನು ಹನ್ನನಿಗೆ ಹೇಳ್ತಾ ಇದ್ದಾನೆ, ಹನ್ನಳೆ ಈಗ ಸಮುವೇಲ್ ಹುಟ್ಟಿದಾನೆ, ಸಮುವೇಲ್ ಇನ್ನೂ 1 ವರ್ಷದವನಾಗಿಲ್ಲ. ಎಲ್ಕಾನನ ಹನ್ನಳಿಗೆ ಹೇಳ್ತಾನಮ್ಮ, ಹೆಂಡತಿ ನಡಿ ಯೆರೂಸಲೇಮ್ ಹೋಗೋಣ, ಟೈಮ್ ಆಯ್ತು, ಈ ವರ್ಷದ ಸೆಪ್ಟೆಂಬರ್ ಬಂತು, ಯಜ್ಞ ಅರ್ಪಿಸಿ ಬರ್ಬೇಕಂತ ಹೇಳಿದರೆ ಹನ್ನಳು ಹೇಳ್ತಾಳೆ, ನಾನು ಬರ್ಲಿಕ್ಕೆ ಆಗಲ್ಲ, ಕೂಸು ಮೊಲೆ ಕುಡಿಯೋದನ್ನು ಬಿಡೋವರೆಗೂ ನಾನು ಬರಲ್ಲ. ಅದು ಹಾಲು ಕುಡಿಯೋದನ್ನು ಬಿಟ್ಟ ನಂತರ, ಯಾಕಂದ್ರೆ ಯಾವ ದಿನ ಅದು ಹಾಲು ಕುಡಿಯೋದನ್ನು ನಿಲ್ಲಿಸ್ತದೋ, ಕೂಸು ಬೆಳೀತದೋ, ಅದೇ ದಿನ ಸಮುವೇಲನನ್ನು ನಾನು ಆಲಯದಲ್ಲಿ ಬಿಡಬೇಕು. ಆವಾಗ ನಾನು ಒಂದೇ ಸಾರಿ ಬಂದು ಅವನನ್ನು ಒನ್ಸ್ ಫಾರ್ ಆಲ್ ಆಲಯದಲ್ಲಿ ಅವನನ್ನು ಕರ್ತನಿಗೆ ಸಮರ್ಪಿಸ್ತೀನಿ, ಈಗ ಬರ್ಲಿಕ್ಕೆ ಆಗಲ್ಲ ಅಂದ್ಲು. ಈಗ ಅವನು ಸ್ಯಾಮ್ಯುಯಲ್ನ ಬೆಳೆದು ಮೊಲೆ ಕುಡಿಯೋದನ್ನು ಬಿಟ್ಟ. ಈಗ ಆತನಿಗೆ ಆಲಯಕ್ಕೆ ಸಮರ್ಪಿಸುವಂಥ ದಿನ ಬಂದಾಯ್ತು. ಈಗ ಏನು ಮಾಡ್ತಾ ಇದ್ದಾಳೆ ನೋಡ್ರಿ, ಓದಮ್ಮ. ಅನಂತರ ಆಕೆಯು 3 ವರ್ಷದ ಒಂದು ಹೋರಿಯನ್ನು 3 ವರ್ಷದ ಒಂದು ಹೋರಿ 30 ಸೇರು ಹಿಟ್ಟನ್ನು 30 ಸೇರು ಹಿಟ್ಟು 1 ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶಿಲೋವಿನಲ್ಲಿ ಸ್ಯಾಮ್ಯುಯಲ್ನನ್ನ ಕರೆದುಕೊಂಡು ಶಿಲೋವಿನಲ್ಲಿರುವಂತ ಯೆಹೋವನ ಮಂದಿರ ಅಂದ್ರೆ ದೇವದರ್ಶನ ಗುಡಾರಕ್ಕೆ ಹೋದ್ಲಂತ. ಇವೆಲ್ಲ ಅದಕ್ಕೆ ಕಾಣಿಕೆ ಅಲ್ವಾ? ಈಗ ಬರ್ತದ ನೋಡ್ರಿ ಪ್ರಾಬ್ಲಮ್, ಕೇಳ್ರಿ. ಯಾರಿದ್ದಾರೆ ಅಲ್ಲಿ? ಏಲಿ ಇದ್ದಾನೆ, ಹೋಪ್ನಿ ಇದ್ದಾನೆ, ಫಿನೆಹಾಸ್ ಇದ್ದಾನೆ. ಇವಳಿಗೆ ಚೆನ್ನಾಗಿ ಗೊತ್ತಿದೆ ಇವ್ರು ಯಾರು ಕಾಣಿಕೆಯನ್ನ ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ನಿಜಾನಾ? ಈ ಹೋರಿಯ ಚರಿವೆಯನ್ನ ಮೊದಲು ಯೆಹೋವನಿಗೆ ಸುಡಬೇಕೆಂಬುದಾಗಿ ಆಜ್ಞೆ ಆಗಿರೋದಾಗಿದ್ರೆ, ಈ ಹೋಪ್ನಿ ಫಿನೆಹಾಸ್ ಮಹಾಯಾಜಕರು ಆ ಕರ್ತನ ಮಂಜೂಷದ ಪೆಟ್ಟಿಗೆಯನ್ನು ನೋಡಿಕೊಳ್ಳೋರು ಹೇಗಿದ್ದಾರೆ ಅಂದ್ರೆ, ಅವರು ಆ ಒಂದು ಫ್ಯಾಟ್ ಚರಿವೆಯನ್ನ ಯೆಹೋವನಿಗೆ ಸುಡೋದಕ್ಕಿಂತ ಮುಂಚೆಲೆ ಅವರೊಬ್ಬ ಸೇವಕ ಬಂದ್ಬಿಟ್ಟು ಕಬ್ಬಿಣದ ಹುಕ್ಕನ್ನು ತೆಗೆದುಕೊಂಡ್ಬಿಟ್ಟು ಅದನ್ನ ಚುಚ್ಚಿ ಒಯ್ತಾ ಇದ್ರಿ. ಇವ್ರು ಕೇಳೋರಂತೆ, ಅಯ್ಯ ದೇವರಿಗೆ ವಿರುದ್ಧ ಇದು, ಮೊದಲು ದೇವರಿಗೆ ಅರ್ಪಿಸೋಣ ನಂತರ ಬೇಕಾದನ್ನು ವೈಯೋರಂತ ಅಂತ ಹೇಳಿದ್ರೆ, ಈ ದುಷ್ಟರಾದವ್ರು ಹೇಳ್ತಾರಂತೆ, ಇವ್ರಿಗೆ ಎಷ್ಟು ಕೊಬ್ಬು ಬಂದ್ಬಿಟ್ಟಿದೆ ಈ ಸೇವಕರಿಗೆ. ಇವ್ರು ಹೇಳ್ತಾರಂತೆ, ಆಗಲ್ಲ, ನಿನಗೆ ಗೊತ್ತಿಲ್ವೋ, ಮಹಾಯಾಜಕನು ನಿನ್ನಿಂದ ಕುದಿಸಿದ ಮಾಂಸವನ್ನು ತೆಗೆದುಕೊಳ್ಳಲ್ಲ, ಆತನಿಗೆ ಕಚ್ಚಾ ಆಗಿರುವಂತ ಮಾಂಸ ಬೇಕು ಅಂತ ಹೇಳ್ಬಿಟ್ಟು ತೆಗೆದುಕೊಂಡು ಹೋಗ್ಬಿಟ್ಟವ್ರಂತೆ. ಅದಕ್ಕೋಸ್ಕರ ದೇವರಿಗೆ ನಿರ್ಧರಿಸ್ಬಿಟ್ಟಿದ್ದ ಇವರನ್ನ ಒಂದೇ ದಿನದಲ್ಲಿ ಸಂಹರಿಸಾಕ್ತೀನಂತ. ಕೇಳ್ತಾ ಇದ್ದೀರಾ? ಎಂತ ಆಲಯ, ದೇವರ ಭಯ ಇಲ್ಲದ ಆಲಯ, ಎಂತ ಆಲಯ. ಅಲ್ಲಿ ಚೆನ್ನಾಗಿ ಗೊತ್ತಿದೆ ಹನ್ನಳಿಗೆ ಕಾಣಿಕೆಯನ್ನು ದುರುಪಯೋಗ ಮಾಡಿಕೊಳ್ಳುವಂತ ಆಲಯ. ಎಂತ ಆಲಯ, ಇವಳ ಕಾಣಿಕೆಯನ್ನ ದ್ರಾಕ್ಷಾರಸವನ್ನು ತಾವೇ ಸೇವಿಸಿ ಯೆಹೋವನಿಗೆ ಅರ್ಪಿಸದೆ ತಾವೇ ತಿಂದು ಕುಡಿಯುವಂತ ಆಲಯ ಎಂಬುದು ಗೊತ್ತಿದೆ ಅವಳಿಗೆ. ಗೊತ್ತಿದೆ ಇಲ್ವೋ? ಇದಕ್ಕೆ ವೈರಿಗಳಿಗೂ ದಯೆ ತೋರಿಸೋದು ಅನ್ನೋದು, ಇದಕ್ಕೆ ವೈರಿಗಳಿಗೂ ದಯೆ ತೋರಿಸೋದು ಅನ್ನೋದು, ಇದಕ್ಕೆ ವೈರಿಗಳಿಗೂ ಅನುಗ್ರಹ ತೋರಿಸೋದು ಅನ್ನೋದು. ಯಾಕಂದ್ರೆ ಅವಳು ಚೆನ್ನಾಗಿ ಗೊತ್ತಿತ್ತು, ಇವರ ಪ್ರಾರ್ಥನೆಯಿಂದ ನನಗೆ ಸಮುವೇಲ್ ಹುಟ್ಟಿಲ್ಲ, ನನ್ನ ಪ್ರಾರ್ಥನೆಯಿಂದ ಸಮುವೇಲ್ ಹುಟ್ಟಿದಾನೆ. ನಾನು ಕೊಡ್ತಾ ಇರೋದು ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಾನು ಕೊಡ್ತಾ ಇರೋದು ಯೆಹೋವನಿಗೆ. ಇದು ಅನುಗ್ರಹವನ್ನ ಬಿತ್ತೋದು. ಕೊಡ್ಲಿಕ್ಕೆ ಮನಸ್ಸಿಲ್ಲ, ನಾವೇನ್ ಮಾಡ್ತೀವಿ, ಅವ್ನು ಕೊಟ್ರೆ ಅವ್ನು ಹಿಂಗ್ ಮಾಡ್ತಾನೆ, ಅವ್ನು ಹಂಗ್ ಮಾಡ್ತಾನೆ. ಅಯ್ಯ, ಅವನು ಯಾರು ನಿನ್ನನ್ನು ಆಶೀರ್ವದಿಸೋದಕ್ಕೆ? ಯೆಹೋವನ ಆಶೀರ್ವದಿಸುವವನು. ಅನುಗ್ರಹವನ್ನು ಬಿತ್ತುವಾಗ ಸಿಚುವೇಶನ್ ನೋಡಿ ಬಿತ್ತಲ್ಲ, ನಂಬಿಕೆಯನ್ನು ನೋಡಿ ಬಿತ್ತುತ್ತೆ. ಮನುಷ್ಯನನ್ನು ನೋಡಿ ಬಿತ್ತಲ್ಲ, ಯೆಹೋವನನ್ನು ನೋಡಿ ಬಿತ್ತುತ್ತೆ. ನಿಜವಾಗಿದೆಯಾ? ಸಂದರ್ಭ ಸರಿಯಾಗಿದೆಯಾ? ಇಲ್ಲಿರುವಂತ ಸಂದರ್ಭ ಸರಿಯಾಗಿದೆಯಾ? ಹೋಪ್ನಿ ಫಿನೆಹಾಸ್ ಇದ್ದಾರೆ, ಅವಳು ಹೇಳ್ಬೋದು, ಈಗ ಸಮುವೇಲನನ್ನ ಬಿಡ್ತೀನಿ, ಇವರೆಲ್ಲ ಸತ್ತು ಹೋದ ನಂತರ ನನ್ನ ಕಾಣಿಕೆಯನ್ನು ಕೊಡ್ತೀನಿ ಅಂತ ಹೇಳ್ಬೋದಿತ್ತು ಅವಳು. ಆದ್ರೆ ಅನುಗ್ರಹದಲ್ಲಿ ನಡೆಯುವಂತ ವ್ಯಕ್ತಿ, ದಯೆಯಲ್ಲಿ ನಡೆಯುವಂತ ವ್ಯಕ್ತಿ ಮನುಷ್ಯನನ್ನು ನೋಡುವನಲ್ಲ, ಯೆಹೋವನನ್ನು ನೋಡಿ ತನ್ನ ನಂಬಿಕೆಯನ್ನು ಆತನ ಮೇಲೆ ಇಡುವನಾಗಿದ್ದಾನೆ. ಐ ಬಿಲೀವ್ ಇಟ್ಸ್ ಬೀಯಿಂಗ್ ಅ ಬ್ಲೆಸ್ಸಿಂಗ್ ಟು ಯು. ಅದು ದೇವರಿಂದ ನೇಮಕವಾದ ಎಲ್ಲ ಕಾಣಿಕೆ ತೆಗೆದುಕೊಳ್ತಾ ಇದ್ದಾಳೆ. ಅದು ಸೆಕೆಂಡ್ ಹ್ಯಾಂಡ್ ತಗೊಳ್ತಾ ಇಲ್ಲ. ಶ್ರೇಷ್ಠವಾದ ಹೋರಿ, ಶ್ರೇಷ್ಠವಾದ ದ್ರಾಕ್ಷಾರಸ, ಉತ್ತಮವಾದಂಥ ಹಿಟ್ಟು. ಯಾಕೆ? ನಾನು ಹೋಪ್ನಿ ಫಿನೆಹಾಸ್ಗೆ ಕೊಡ್ತಾ ಇಲ್ಲ, ನನ್ನನ್ನು ಆಶೀರ್ವಾದ ಮಾಡಿ ನನಗೆ ಮಗನಾಗಿ ಕೊಟ್ಟಿರುವಂಥ ಯೆಹೋವನಿಗೆ ನಾನು ಅರ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವರು ಅರ್ಪಿಸದೆ ಹೋದರೆ ಅವರು ಕೇಡಿಗೊಳಗಾಗ್ತಾರೆ, ಆದರೆ ಕೊಡದೆ ಹೋದರೆ ನಾನು ಕೇಡಿಗೊಳಗಾಗ್ತೀನಿ. ಕಡೋದು ನನ್ನ ಕೆಲಸ, ಉಳಿದಿದ್ದು ಅವ್ರ ಮೇಲೆ ಬಿಟ್ಟಿರೋದು. ಅವ್ರು ಅರ್ಪಿಸದೆ ಹೋದರೂ ಸಹ ಕೊಟ್ಟಿರೋದ್ರಿಂದ ದೇವರು ನನ್ನನ್ನು ಆಶೀರ್ವದಿಸ್ತಾನೆ.
ಅಲ್ಲಿ ಮುಟ್ಟಬೇಕಂತನೇ ಇಲ್ಲ. ಯಾಕೆ? ಇಲ್ಲಿ ಮುಟ್ಟಿ ಆಗಿದೆ. ಪರಿಸ್ಥಿತಿಯನ್ನು ನೋಡದೆ, ಜನರನ್ನು ನೋಡದೆ ಕೊಡ್ತಾ ಇದ್ದಾಳೆ. ಅರ್ಥ ಆಗ್ತದೆ? ಪರಿಶ್ರಮದಿಂದ ದಯೆಯಲ್ಲಿ ಹೇಗೆ ಪ್ರವೇಶಿಸುವುದು ಅರ್ಥ ಆಗ್ತಾ ಇದೆಯಾ? ಪರಿಶ್ರಮದಿಂದ ದಯೆಯನ್ನು ಪ್ರವೇಶಿಸುವುದು ಅರ್ಥ ಆಗ್ತಾ ಇದೆಯಾ? ಆಮೇನ್. ಎಷ್ಟೋ ಜನ ಮಕ್ಕಳು ನನ್ನ ಜೊತೆಗೆ ಬರುವಾಗ ಸ್ವಲ್ಪ ನನ್ನ ಬ್ಯಾಗ್ ಹೋಯ್ತಾ ಇದ್ರೆ ಪಾಸ್ಟರ್ ಬಿಡಿ ಅಂತ ಹೇಳಿ ನನ್ನ ಬ್ಯಾಗ್ ಏನು ಮುಟ್ಲಿಕ್ಕೆ ಕೊಡಲ್ಲ, ಎಲ್ಲ ಅವ್ರು ತೊಗೊಂಡು ಬರ್ತಾರೆ. ಕಾರಣ ಬರೀ ಗೌರವ ಮಾತ್ರ ಅಲ್ಲ, ಮಕ್ಕಳಿಗೆ ಅನುಗ್ರಹದಲ್ಲಿ ಪ್ರವೇಶಿಸುವುದು ತಿಳಿದು ಬರ್ತಾ ಇದೆ. ಯಾಕಂದರೆ ಅನುಗ್ರಹವನ್ನು ನೀನು ಬಿತ್ತೋದಾಗಿದ್ದರೆ ಅನುಗ್ರಹವನ್ನೇ ಕೊಯ್ತೀಯ. ಇವತ್ತು ಪರಿಶ್ರಮ ಬಿಟ್ಟಿದ್ರೆ ನಾಳೆ ಪರಿಶ್ರಮ ಕೊಯ್ತೀಯ. ಇವತ್ತು ಕಷ್ಟ ಬೇಡ ಅಂದರೆ ನಾಳೆ ಆಶೀರ್ವಾದ ಬರಲ್ಲ. 2ನೇ ಅಧ್ಯಾಯದ 10ನೇ ವಚನದ ಕೊನೆಯ ಭಾಗ, ತಾನು ನೇಮಿಸಿದ ಅರಸನಿಗೆ ಏನಂತೆ? ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು. ದೇವರು ಕೇಳ್ರಿ, ಯೆಹೋವನು ಕೇಳಿ, ಅವಳು ಹಾಡ್ತಾ ಇದ್ದಾಳೆ. ಅದೇ ಕರ್ತನ ಗುಡಾರ 2 ಅಥವಾ 2.5 ವರ್ಷದ ಹಿಂದೆ ಅದೇ ಗುಡಾರದಲ್ಲಿ, ಅಥವಾ 3 ವರ್ಷದ ಹಿಂದೆ ಅದೇ ಗುಡಾರದಲ್ಲಿ ಆ ಏಲಿ ಅವಳು ಕುಡು ಬಂದಿದ್ದಾಳೆ ಅನ್ಕೊಂಡಿದ್ದ. ಆಗಿತ್ತು ಪರಿಸ್ಥಿತಿ. ಇವತ್ತು ಅದೇ ಗುಡಾರಕ್ಕೆ ಹೋರಿ ಎಣ್ಣೆ ಮಗನನ್ನು ತಗೊಂಡು ಬಂದಿದ್ದಾಳೆ. ಬಂಜೆತನ ಅನ್ನುವಂಥ ಪಟ್ಟಿ ಕಿತ್ತು ಹೋಗಿದೆ. ನಾನು ನಿಮಗೆ ಹೇಳ್ತೀನಿ, ಅವಳನ್ನು ಆಶೀರ್ವದಿಸಿದ್ದು ಆಲಯವಲ್ಲ, ಅವಳನ್ನು ಆಶೀರ್ವದಿಸಿದ್ದು ಆಲಯ ಅಂದರೆ ಅವಳು. ಅದಕ್ಕೆ ಮೊದಲು ಹೇಳಿದೆ ನಿಮಗೆ, ನಾನು ಸ್ಟಾರ್ಟಿಂಗ್ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ಜ್ಞಾನವಂತಿಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಂದಾಗ ನಿಮಗೆ ಕುಟುಂಬ ಪರಿವಾರ ಅಂತ ನೆನಪಾಗ್ತದೆ. ಅದು ಅಲ್ಲ, ಈಗ ಹೇಳ್ತೀನಿ ಕೇಳಿ. ನೀನು ಆ ಮನೆ, ಬುದ್ಧಿವಂತೆ ಈ ಮನೆಯನ್ನು ಕರ್ತನಿಗೋಸ್ಕರ ಕಟ್ಟಿಕೊಳ್ತಾಳೆ. ಪವಿತ್ರ ಆಲಯವಾಗಿ ಕಟ್ಟಿಕೊಳ್ತಾಳೆ. ಪವಿತ್ರ ಆಲಯವಾಗಿ ಕಟ್ಟಿಕೊಳ್ತಾನೆ ಬುದ್ಧಿವಂತನು. ಬುದ್ಧಿಹೀನನು ತನ್ನ ಸ್ವಂತ ಮನೆಯನ್ನ, ಶರೀರವನ್ನ ನಾಶ ಮಾಡ್ಕೊಂಡು ಬಿಡ್ತಾನೆ. ಬುದ್ಧಿಹೀನಳು ತನ್ನ ಸ್ವಂತ ಶರೀರವನ್ನು, ತನ್ನ ಮನೆಯನ್ನು ನಾಶ ಮಾಡ್ಕೊಂಡು ಬಿಡ್ತಾಳೆ. ಹನ್ನಳಿಗೆ ಮಹತ್ಕಾರ್ಯ ಉಂಟಾದದ್ದು ಆಲಯದಲ್ಲಿರುವಂತ ಭಕ್ತಿ ಉಜ್ಜೀವನದಿಂದ ಅಲ್ಲ. ಹನ್ನಳಿಗೆ ಮಹತ್ಕಾರ್ಯ ಉಂಟಾದದ್ದು ಅವಳಲ್ಲಿರುವಂತ ಉಜ್ಜೀವನದಿಂದ. ನೀನು ನಿನಗಾಗದಂತ ಆಶೀರ್ವಾದಗಳಿಗೆ ಬೇರೆಯವರ ಉಜ್ಜೀವನಕ್ಕೆ ಹೆಸರಿಡೋದೇನು? ನೀನು ಉಜ್ಜೀವನ ಹೊಂದು. ಹನ್ನಳಿಗೆ ಎಲ್ಲಿತ್ತು ಉಜ್ಜೀವನ? ಅವಳಲ್ಲಿ ಮಾತ್ರ. ಅಲ್ಲಿ ಎಷ್ಟೋ ಬಂಜೇರಿದ್ರು, ಆದ್ರೆ ಉತ್ತರ ಸಮಯದಲ್ಲಿ ಹುಟ್ಟಿದ್ದು ಹನ್ನಳಿಗೆ ಮಾತ್ರ. ಎಷ್ಟು ಜನ ಒಪ್ಕೊಳ್ತೀರ? He will give strength to his king. ತಾನು ನೇಮಿಸಿದಂತ ಅರಸನಿಗೆ ಅವನು ಬಲವನ್ನ. ಇನ್ನೊಂದ್ಸರಿ ಓದಮ್ಮ ಲೈನನ್ನ ಬೇಗ. ತಾನು ನೇಮಿಸಿದ ಅರಸನಿಗೆ, ದೇವರು ಯೆಹೋವನು ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು. ಬಲವನ್ನು ಅನುಗ್ರಹಿಸ್ತಾನಂತೆ. ನೀನು ನಿನ್ನ ಕುಟುಂಬಕ್ಕೆ ನಿನ್ನನ್ನ ದೇವರು ಯಜಮಾನನಾಗಿ ಇಟ್ಟಿರುವುದಾಗಿದ್ರೆ ನಿನಗೆ ಅವನು ಬಲ ಕೊಡ್ತಾನೆ. ಅವನು ಬಲ ಕೊಡುವಾಗ ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಜೀವಿತ ಐಕ್ಯತೆಯಲ್ಲಿರ್ತದೆ. ಯಾಕಂದ್ರೆ ನೀನು ನಿನ್ನ ಕುಟುಂಬಕ್ಕೆ ಆತನು ನೇಮಿಸಿದಂತ ಅರಸ. ಆದ್ರೆ ನೀನು ಅನುಗ್ರಹವನ್ನು ಕಳೆದುಕೊಳ್ಳುವಾಗ, ಆ ಅನುಗ್ರಹವನ್ನು ಕಳೆದುಕೊಳ್ಳುವಾಗ ಬರಬೇಕಾದಂತ ಬಲ ಬರದೆ ಸ್ವಂತ ಮಕ್ಕಳು ಮಾತು ಕೇಳದಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಯಾಕೆ? ತಾನು ನೇಮಿಸಿದ ಅರಸನಿಗೆ ಬಲ ಕೊಡುವನು ಅವನೇ. ನಿನ್ನನ್ನ ಯಾವ ಕುಟುಂಬದಲ್ಲಿ ಯಾವ ರೀತಿಯಾಗಿ ದೇವರು ಇಟ್ಟಿದ್ದಾನೋ ದೇವರೇ ಇಟ್ಟಿದ್ದಾನೆ. ನೀನು ಪರಿಶ್ರಮಕ್ಕೆ ಹೋಗುವುದಾದ್ರೆ ಕಳೆದುಕೊಳ್ತೀಯ, ಅನುಗ್ರಹಕ್ಕೆ ಬರೋದಾಗಿದ್ರೆ ದೇವರ ಬಲವನ್ನು ಪಡೆದುಕೊಳ್ತೀಯ. ಆಗ ಅದೇ ಮಕ್ಕಳು ನಿನ್ನ ಮಾತನ್ನು ಕೇಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅದೇ ಜನರು ನಿನ್ನ ಮಾತನ್ನು ಕೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟೋ ಜನ ನನಗೆ ಹೇಳ್ತಾರೆ, ಪಾಸ್ಟರ್ ನೀವು ತುಂಬ ಖಡಕ್ಕಾಗಿ ಮಾತಾಡ್ತೀರಾ, ಆದರೂ ಜನ ಹೇಗೆ ಬರ್ತಾರೆ? ನಾನು ಹೇಳಿದೆ, ಖಡಕ್ಕಾಗಿ ಮಾತಾಡಿದ್ರು ನನ್ನ ಒಳಗಡೆ ಅಂತ ಅವ್ರ ಬಗ್ಗೆ ಇರುವಂಥ ಕಾಳಜಿ, ಅವ್ರ ಬಗ್ಗೆ ಇರುವಂಥ ತಳತಳಿಯಿಂದ ನಾನು ಖಡಕ್ಕಾಗಿ ಮಾತಾಡ್ತಾ ಇದ್ದೀನಿ. ಅವರನ್ನು ದ್ವೇಷಿಸಿ ನಾನು ಮಾತಾಡ್ತಾ ಇಲ್ಲ. ಅದು ನನ್ನ ಜನರಿಗೆ ಅರ್ಥ ಆಗ್ತಾ ಇದೆ. ಯಾಕೆ? ನೀನು ಕರ್ತನ ಜೊತೆ ನಡೆಯುವಾಗ ನೀನು ನಿನ್ನ ಕುಟುಂಬಕ್ಕೆ ಅರಸನನಾಗಿ ದೇವರು ಬಲ ನೀನು ಕೊಡ್ತಾನೆ. ಆತನ ಜೊತೆಗೆ ಹೋಗ, ಅನುಗ್ರಹದಿಂದ ಜೀವಿಸು. ಯಾವಾಗಲೂ ಬೇರೆಯವರನ್ನು ಅಪೇಕ್ಷಿಸಬೇಡ, ನಿನ್ನಿಂದ ಬೇರೆಯವರು ಅಪೇಕ್ಷಿಸುವ ಹಾಗೆ ಜೀವಿಸು. ಕೇಳ್ತಾ ಇದ್ದೀರಲ್ವ? ಬಿತ್ತೋದಕ್ಕೆ ಒಂದು ಸಮಯ, ಕೊಯ್ಯೋದಕ್ಕೆ ಒಂದು ಸಮಯ. ನಿನ್ನ ಕೊಯ್ಲಿಗೆ ಪ್ರಾರಂಭ ಆಗಿದೆ, ಬಿತ್ತೋದನ್ನು ಇನ್ನೂ ಬಿತ್ತಲಿಕ್ಕೆ ಉತ್ತೇಜನ ಪಡಿಸು. ಅವರ ಕೊಯ್ಲಿಗೇನು ಬೇಗನೆ ಪ್ರಾರಂಭ ಆಗುತ್ತೆ. ಆದರೆ ಕೊಯ್ಯೋನು ಬರೀ ಕೊಯ್ಯೋಲ್ಲ, ಕೊಯ್ಯುವಾಗ ಮತ್ತೆ ಮುಂದಿನದಕ್ಕೆ ಬಿತ್ತಾ ಇರ್ತಾನೆ. ನಾವು ಬಿತ್ತಾ ಇದ್ದೀವಿ. ನೀನು ದಯೆಯನ್ನು ಬಿತ್ತುವಾಗ ದೇವರು ನಿನಗೋಸ್ಕರ ಜನರಲ್ಲಿ ದಯೆಯನ್ನು ಕೊಡ್ತಾನೆ. ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರ? ನಿನಗೆ ಜನರಿಂದ ದಯೆ ಸಿಗ್ತಾ ಇಲ್ವಾ? ಈಗಲಿಂದನೇ ನೀನು ಬೇರೆಯವರಿಗೆ ದಯೆ ಕೊಡಲಿಕ್ಕೆ ಪ್ರಾರಂಭ ಮಾಡು. ಬೆಳೆಯು ಬೇಗನೆ ಬರ್ತದೆ. ಭೂಮಿ ಮೇಲೆ ಬೆಳೆ 3 ತಿಂಗಳಿಗೆ,
ದೇವರ ಬೆಳೆ 3 ದಿನ ಸಾಕು. ಪ್ರಾಮಾಣಿಕವಾಗಿ ಬಿತ್ತೋದಾಗಿದ್ರೆ 3 ದಿನದಲ್ಲಿ ಆತನ ಕೊಡ್ಲಿಕ್ಕೆ ಸಾಕು. ಕೊನೆ ವಿಷಯ ಹೇಳಿ ಮುಗಿಸ್ತೀನಿ ಕೇಳಿ. ಕೊನೆ ಪಾಯಿಂಟಿಗೆ ರೆಡಿ ಇದ್ದೀರಾ? ದಯೆ, ಅನುಗ್ರಹ. ಕೆಲವೊಬ್ಬರಿಗೆ ಅನುಗ್ರಹದ ಮುಗುಳ್ನಾಗೇನೂ ಇರಲ್ಲ, ಮುಂದೆ ಬಂದ್ರೆ ಹಿಂಗೆ ಹೋಗ್ತಾರೆ. ಅವ್ರು ನೋಡಿದ್ರೆ ಯಾರು ನಗಲ್ಲ, ಲಾಸ್ಟಿಗೆ ಯಾರು ನಡ್ಗೋದನೇ ಇಲ್ಲ. ಅವ್ರು ನೋಡಿದ್ರೆ ಯಾಕೆ ಅನುಗ್ರಹ ಇಲ್ಲ. ಅನುಗ್ರಹವನ್ನು ಬಿತ್ರಿ, ಯಾಕಂದರೆ ದೇವರ ಅನುಗ್ರಹವನ್ನು ಹೇರಳವಾಗಿ ನಿಮಗೆ ಕೊಡಲಿಕ್ಕಿದ್ದಾನೆ. ನೀವು ಅನುಗ್ರಹದಿಂದ ನಡೆದುಕೊಳ್ಳ್ರಿ. ನಿಮ್ಮ ಮಕ್ಕಳು ಕೆಲಸ ಮಾಡೋ ದಿನಗಳಲ್ಲಿ ಯಾವ ಬಾಸು ಅವ್ರ ಮೇಲೆ ಕೋಪದಿಂದ ವರ್ತಿಸೋದಿಲ್ಲ. ಯಾಕಂದರೆ ದೇವ್ರ ಖಾತೆಯನ್ನು ತೆಗೆಯುವಾಗ ಆ ಖಾತೆಯಲ್ಲಿ ಆತನ ತಂದೆ ತಾಯಿಗಳು ಆಲ್ರೆಡಿ ಎಷ್ಟೋ ಅನುಗ್ರಹವನ್ನು ಬಿತ್ಬಿಟ್ಟಿದ್ದಾರೆ. ಈ ಮಗು ಕೋಪಕ್ಕೆ ಒಳಗಾಗಬಾರ್ದು. ಆಮೇನ್. ಒಂದು ಕೊನೆಯ ವಚನ ಓದಿಕೊಳ್ಳೋಣ. 2ನೇ ಅಧ್ಯಾಯದ 20ನೇ ವಚನ ನೋಡಿ. ನೀನು ಯೆಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ಯಾರಳು? ಹನ್ನಳಿಂದ. ಈ ಹನ್ನಳಿಂದ, ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ. ತಪ್ಪಿಲ್ಲ, ಆತನದು ತಪ್ಪಿಲ್ಲ. ಇದು ಯಹೂದ್ಯ ಪದ್ಧತಿಯ ಆಶೀರ್ವಾದ. ಇದು ಯಹೂದ್ಯರಲ್ಲಿ ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಲ್ಲ. ಅದರ ಅರ್ಥ ಹೆಣ್ಮಕ್ಳಿಗೆ ಆಶೀರ್ವಾದ ಆಗಲ್ಲ ಅಂತಲ್ಲ, ಗಂಡನನ್ನು ಆಶೀರ್ವದಿಸ್ತಾರೆ. ಯಾಕಂದರೆ ಯಹೂದ್ಯ ಪದ್ಧತಿಯಲ್ಲಿ ಗಂಡನನ್ನು ಆಶೀರ್ವದಿಸುವಾಗ ಆತನ ಮೇಲೆ ಉಚ್ಚರಿಸಿದ ಎಲ್ಲ ಆಶೀರ್ವಾದಗಳು ಹೆಂಡತಿಗೂ ಅಂತ ಪರಿಗಣಿಸಲ್ಪಡ್ತದೆ. ಅದು ಯಹೂದ್ಯರ ಆಚಾರ. ಅದಕ್ಕೆ ಯೇಸುಸ್ವಾಮಿ ಯಹೂದ್ಯರ ಆಚಾರವನ್ನು ಮೇಲಿಂದ ಮೇಲೆ ಖಂಡಿಸೋದು. ನಿಮ್ಮ ಆಚಾರ ಹೀಗೆ ಆದರೆ ನಾನು ಹೇಳುವುದೇನೆಂದರೆ, ಅದಕ್ಕೆ ಯಹೂದ್ಯರಲ್ಲಿ ಸ್ತ್ರೀ ಕೆಳಗಡೆ, ಪುರುಷ ಮೇಲ್ಗಡೆ. ಕ್ರಿಸ್ತನಲ್ಲಿ ಈಕ್ವಲ್. ನೀನು ಈ ಮಗನನ್ನು, ಈ ಸ್ತ್ರೀ ಇಲ್ಲಿ ಹುಟ್ಟಿದಂಥ ನಿನ್ನ ಮಗನನ್ನು ಯೆಹೋವನಿಗೆ ಕೊಟ್ಟಿದ್ದಕ್ಕಾಗಿ ಏನಂತೆ? ನೀನು ಯೆಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ, ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸುತ್ತಿದ್ದನು. ಒಂದ್ ನಿಮಿಷ. ಹಿಯರ್ ಇಸ್ ಅ ಕ್ಯಾಚ್ ಅಗೇನ್. ಈ ಆಶೀರ್ವಾದ ನೆರವೇರ್ತದ? ಹೆಂಗೆ? ಯಾರು ಆಶೀರ್ವದಿಸ್ತಾ ಇದ್ದಾರೆ ನೋಡ್ರಿ. ದೇವರು ಅವನನ್ನು ತಿರಸ್ಕರಿಸಿದಾನೆ. ಆಶೀರ್ವಾದ ಕೊಡ್ಲಿಕ್ಕೆ ಅವನ ಮೇಲೆ ಅಭಿಷೇಕ ಇಲ್ಲ. ಇವನ ಮಕ್ಕಳನ್ನು, ಇವನನ್ನು ಒಂದೇ ದಿವಸದಲ್ಲಿ ಕೊಲ್ಲೋದನ್ನ ದೇವರು ನಿರ್ಧರಿಸಿದಾನೆ. ಇಂಥ ವ್ಯಕ್ತಿ ಆಶೀರ್ವಾದ ತಟ್ತದ? ಮುಂದೆ ಹೋದ. ಅನಂತರ ಅವರು ತಿರುಗಿ ಸ್ವಸ್ಥಳಕ್ಕೆ ತಮ್ಮ ಸ್ವಸ್ಥಳಕ್ಕೆ ಹೋದರು. ಯೆಹೋವನು ಕಟಾಕ್ಷಿಸಿದ್ದರಿಂದ ಹನ್ನಳಿಗೆ 3 ಮಂದಿ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಆದರು. ಸ್ಯಾಮ್ಯುಯೇಲನು ಅಂದ್ರೆ 6 ಮಂದಿ ಮಕ್ಕಳು ಆದ್ರು. ಅಂದ್ರೆ ಏಲಿಯ ಆಶೀರ್ವಾದ ಸಫಲ ಆಯ್ತಾ? ನಂಗೆ ನಂಬಲಿಕ್ಕಿನೇ ಆಗಲ್ಲ ಇದು. ಹೆಂಗೆ? ಯಾಕಂದ್ರೆ ಬಿದ್ದೋಗಿದ್ದಾನೆ. ಆತನ ಮಕ್ಕಳು ವ್ಯಭಿಚಾರ ಮಾಡ್ತಾ ಇದ್ದಾರೆ. ಆತನ ಮಕ್ಕಳು ಕಾಣಿಕೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಮಹಾಯಾಜಕನ ಆಶೀರ್ವಾದ ನೆರವೇರ್ತದ? ಇವನ ಆಶೀರ್ವಾದ ಮಾಡಿ ಹೇಳ್ತಾ ಇದ್ದಾನೆ, ನೀನು ಯೆಹೋವನಿಗೆ ಕೊಟ್ಟ ಸಾಲವಾದಂಥ ಸಮುವೇಲನ ಬದಲಾಗಿ ಯೆಹೋವನು ನಿನಗೆ ಇನ್ನೂ ಅನೇಕ ಮಕ್ಕಳನ್ನು ಕೊಡಲಿ ಅಂತ ಹೇಳಿದಾಗ, ಇವಳಿಗೆ ಆಶೀರ್ವದಿಸಿದಾಗ ದೇವರು ಅವಳನ್ನು ಆಶೀರ್ವದಿಸಿ ಅವಳನ್ನು ಕಟಾಕ್ಷಿಸಿರೋದ್ರಿಂದ ಅವಳಿಗೆ ಇನ್ನೂ 3 ಮಂದಿ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಅವಳಿಗೆ ಹುಟ್ಟಿದ್ರಂತೆ. ಹಲೋ, ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ. ಅವಳು ಕಾಣಿಕೆ ಕೊಟ್ಟದ್ದು ಇವರನ್ನು ನೋಡಿ ಅಲ್ಲ, ಮಕ್ಕಳನ್ನ ಪಡ್ಕೊಂಡದ್ದು ಇವರ ಆಶೀರ್ವಾದದಿಂದ ಅಲ್ಲ. ಯಾಕಂದ್ರೆ ಉಜ್ಜೀವನ ಇದ್ದದ್ದು ಹನ್ನಳಲ್ಲಿ. ಸಾಲ ಕೊಟ್ಟವನು ಎಲಿಯನಲ್ಲ, ಸಾಲ ಕೊಟ್ಟವಳು ಹನ್ನಳು. ದೇವರು ಯಾರಿಗೂ ಸಾಲಗಾರನಲ್ಲ. ಇವನಿಗೆ ಆಶೀರ್ವಾದ ಕೊಡ್ಲಿಕ್ಕೆ ಯೋಗ್ಯತೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆತನ ಮಹಾಯಾಜಕ ಪದವಿಯ ನಿಮಿತ್ತವಾಗಿ ಆಶೀರ್ವಾದ ಬಂತೋ ಏನೋ ನನಗೆ ಗೊತ್ತಿಲ್ಲ. ನಾನು ಅವನನ್ನು ಟೀಕಿಸೋದಿಲ್ಲ. ಆದ್ರೆ ಒಂದು ವಿಷಯ ನಿನಗೆ ಹೇಳ್ತೀನಿ, ನೀನು ಹನ್ನಳ ಆದರೆ ಅವನ ಮೇಲೆ ಆಶೀರ್ವಾದ ಇಲ್ಲದೆ ಹೋದ್ರು, ನಿಮ್ಮ ಪಾಸ್ಟರ್ ಮೇಲೆ ಅಭಿಷೇಕ ಇಲ್ಲದೆ ಹೋದ್ರು, ನೀನು ಹನ್ನಳ ಆದ್ರೆ ನಿಮ್ಮ ಪಾಸ್ಟರ್, ನಿಮ್ಮ ಸಭೆಯಲ್ಲಿ ಪ್ರವಾದನೆ ಇಲ್ಲದೆ ಹೋದ್ರು, ನಿನಗೆ ಮಾತ್ರ ಯಾವ ಪ್ರವಾದನೆ, ನಿನಗೆ ಮಾತ್ರ ಯಾವ ಆಶೀರ್ವಾದದ ಕೊರತೆ ಇರೋದೇ ಇಲ್ಲ. ನಾನು ನಿಮಗೆ ಹೇಳ್ತೀನಿ, ಆತನ ಆಚಾರದ ಪ್ರಕಾರ ಎಲಿಯನ್ನು ಯಜ್ಞ ಅರ್ಪಿಸುವಂತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದ. ಆದ್ರೆ ಎಲ್ಲರಿಗೂ ಆಶೀರ್ವಾದ ನೆರವೇರಲಿಲ್ಲ, ಹನ್ನಳಿಗೆ ನೆರವೇರ್ತು. ಯಾರ್ಯಾರು ಕರ್ತನ ಗುಡಾರದಲ್ಲಿ ಯಜ್ಞ ಅರ್ಪಿಸ್ಲಿಕ್ಕೆ ಬರ್ತಾರೋ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಇದ್ದ ಅವನು. ಆದ್ರೆ ಎಲ್ರಿಗೂ ಆಶೀರ್ವಾದ ಆಗ್ಲಿಲ್ಲ ರೀ. ಆದ್ರೆ ಹನ್ನಳಿಗೆ ಆಶೀರ್ವಾದ ಆಯ್ತು. ಕಾರಣ ಅದು ಅವನ ಆಶೀರ್ವಾದದ ಫಲ ಅಲ್ಲ, ಹನ್ನಳ ಉಜ್ಜೀವನದ ಫಲ, ಹನ್ನಳ ದಯೆಯ ಫಲ, ಹನ್ನಳ ವಿಧೇಯತ್ವದ ಫಲ. ಅವಳನ್ನು ಸೂಯಿಸೈಡ್, ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನೋಯಿಸಿದಾಗೂ ಒಂದು ಸಾರಿ ಆದರೂ ಸವತಿಗೆ ಅವಳು ದೂರು ಮಾಡಲಿಲ್ಲ. ಆ ಸವತಿಯ ಹೆಸರನ್ನ ದೇವರ ಮುಂದೆ ತೆಗೆದುಕೊಂಡು ಕಂಪ್ಲೇಂಟ್ ಹೇಳಲಿಲ್ಲ. ಸಾರಯಳ ಹಾಗೆ ಅವಳನ್ನು ಮನೆಯಿಂದ ಓಡಿಸ್ಲಿಲ್ಲ. ದಯೆ ತೋರಿಸುವವನು ದಯೆಯನ್ನು
ಹೊಂದುವನು. ಮಾರ್ಕನ್ ಬರೆದ ಸುವಾರ್ತೆ, ಯೋಹಾನ್ ಬರೆದ ಸುವಾರ್ತೆ. ದಯೆ ತೋರಿಸುವ ಸ್ತ್ರೀ ಮಾನವನ್ನು ಪಡೆದುಕೊಳ್ತಾಳೆ, ದಯೆ ತೋರಿಸುವಂಥ ಪುರುಷ ಮಾನವನ್ನು ಪಡೆದುಕೊಳ್ತಾನೆ. ಇಲ್ಲಿ ಆಶೀರ್ವಾದ ಈ ದಿನ ಆಗಿರೋದಾಗಿದ್ದರೆ ಆಮೇಲೆ ನಮ್ದು ಹೇಳ್ತೀರ. ಎಷ್ಟು ಸಾರಿ ನೋಡ್ತೇನೆ, ಇಲ್ಲಿ ಅಷ್ಟೇ ಅಲ್ಲ, ಇಲ್ಲೇನೂ ನೋಡ್ತೀನಿ, ಹೊರಗಡೆನೂ ನೋಡ್ತೀನಿ. ಕಾನ್ಫರೆನ್ಸ್ ಇಟ್ಟಿರ್ತೀವಿ, ಊಟ ಮಾಡ್ತಾ ಇರ್ತೀವಿ. ಎಂಥ ದಯೆ ಅಂದರೆ ನಮಗೆ ನೀಡ್ಕೊಂಡದೆ ಪಕ್ಕದ ಬ್ರದರು ನಮಗೆ ಚಿಂತೆ ಮಾಡಲ್ಲ, ಪಾಸ್ಟು ಚಿಂತೆ ಮಾಡಲ್ಲ. ನಮ್ಮ ಕಾಫಿ, ನಮ್ಮ ಟೀ, ನಮ್ಮ ಪ್ಲೇಟ್ ತೊಗೊಂಡು ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀವಿ, ಟಕ 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 ಅಂತ. ಆದರೆ ದಯೆಯಲ್ಲಿ ನಡೆಯುವಂಥ ವ್ಯಕ್ತಿ ಗುಣ ಏನಂದರೆ, ತಾನು ತಿನ್ನೋದಕ್ಕಿಂತ ಮುಂಚೆ ಸಹೋದರಿ ನೀವು ತೊಗೊಳ್ರಿ, ಸಹೋದರಿ ನೀವು ತೊಗೊಳ್ರಿ, ನಾಳೆ ನಿಮಗೆ ದಯೆ ಸಿಗ್ತದೆ, ನೀವು ದಯೆ ತೋರಿಸ್ತಾ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಅನೇಕ ವಿಶ್ವಾಸಗಳನ್ನು ಕಂಡಿದ್ದೀನಿ, ಆದರೆ ಅನುಗ್ರಹದಲ್ಲಿ ನಡೆಯೋರನ್ನು ತುಂಬ ವಿರಳ. ಆದರೆ ನನ್ನ ಆಶೆ ಏನಂದರೆ, ನಮ್ಮ ಸಭೆಯ ಸ್ತ್ರೀ ಪುರುಷರು ಬರೀ ವಿಶ್ವಾಸಿಗಳಾಗಿ ನಡೆಯೋದು ಬೇಡ, ಅನುಗ್ರಹದ ವ್ಯಕ್ತಿಗಳಾಗಿ ನಡೆಯಿರಿ. ಇವತ್ತು ನಿರ್ಧಾರ ಮಾಡಿಕೊಳ್ಳ್ರಿ, ನನ್ನ ವೈರಿಗೂ ನಾನು ಅನುಗ್ರಹ ತೋರಿಸ್ಬೇಕಂದ್ರೆ, ನಾನು ದೇವರಿಗೆ ವೈರಿಯಾಗಿದ್ದೆ ಪಾಪ ಮಾಡಿ, ಅವನು ನನಗೆ ಅನುಗ್ರಹ ತೋರಿಸಿದಾನಲ್ಲ, ನಾನು ಅನುಗ್ರಹ ತೋರಿಸಲೇಬೇಕು. ಯಾಕಂದರೆ ನಾನು ಅನುಗ್ರಹವನ್ನು ತೋರಿಸುವಾಗ ದೇವರು ಯಾವುದೇ ರೀತಿಯ ವೈರತ್ವವನ್ನು ಹಿಡದೆ ಎಲ್ಲವನ್ನು ತೆಗೆದು ಹಾಕಿ ಆಶೀರ್ವಾದವನ್ನು ಬಿಡುಗಡೆ ಮಾಡ್ತಾನೆ. ನಾನೀಗ ಸಾಕ್ಷಿ ಕೊಟ್ಟರೆ ನನ್ನ ಬಗ್ಗೆ ಹೇಳ್ಕೊಳ್ಳೋಂಗೆ ಆಗುತ್ತೆ, ಅದಕ್ಕೋಸ್ಕರ ಕೊಡಲ್ಲ. ಆ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ಕೇಳಿ. ಅದನ್ನು ಹೆಜ್ಜೆ ಹೆಜ್ಜೆಯಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ. ಕಾರಣ, ನೀನು ದಯೆ ತೋರಿಸು, ನಿನಗೆ ದಯೆ ತೋರಿಸಲ್ಪಡುವುದು. ವೆರಿ ಬ್ಲೆಸ್ಸೆಡ್ ವುಮನ್ಸ್ ವೀಕ್ ಟು ಯು. ಮಹಿಳಾ ವಾರ ನಿಮಗೆ ಆಗಿರಲಿ, ಆದರೆ ನೀವು ಇಹಲೋಕದ ಸ್ತ್ರೀಯರಲ್ಲ, ನೀವು ಇಹಲೋಕದ ಪುರುಷರಲ್ಲ. ಎಲ್ಲರಿಗೂ ಆಶೀರ್ವಾದ ಆಗಿದೆ ಅಂದ್ಕೊಳ್ತೇನೆ. ಪ್ರಾರ್ಥನೆ ಮಾಡಿ, ಹೋರಾಡಿ ಪ್ರಾರ್ಥನೆ ಮಾಡಿರಿ. ಕಾರಣ ನಾನು ನಂಬೋದೇನೆಂದರೆ, ದೇವರು ನಮ್ಮನ್ನು ಯಾವುದೋ ಚಿಕ್ಕ ಕೆಲಸಕ್ಕೋಸ್ಕರ ಕರೆದಿಲ್ಲ, ಕರ್ನಾಟಕವನ್ನು ಕರ್ತನಿಗಾಗಿ ಗೆದ್ದುಕೊಳ್ಳೋದಕ್ಕಾಗಿ ತನ್ನ ಸಭೆಯನ್ನು ಕರೆದಿದ್ದಾನೆ. ನಮ್ಮನ್ನು ಮಾತ್ರ ಅಲ್ಲ, ಸಭೆಯನ್ನು, ಕರ್ನಾಟಕವನ್ನು ಗೆದ್ದುಕೊಳ್ಳೋದಕ್ಕಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು